ನಾವು ಇವತ್ತು ಮಂಗಳ ಗ್ರಹ ಕೊಂತೀವ್ರಿ. ಎಲ್ರಿಗೂ ಶರಣ್ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹೋಗೋ ದಾರಿಲಿ ನಮ್ಮ ಬಸವಣ್ಣನವರು ಮತ್ತು ಅವರ ಅನುಭವ ಮಂಟಪ ಕಾಣಿಸ್ತ್ರಿ. ಅದನ್ನ ನೋಡ್ಕೊಂಡು ನಾವು ಬಂದೇ ಬಿಟ್ಟಿವ್ರಿ. ಅವಾಗಲೇ ಮಂಗಳ ಗ್ರಹ ಅಂತ ಹೇಳಿದ್ನಲ್ರಿ, ಇದೇ ನೋಡ್ರಿ. ಇವತ್ತು ನಾವು ಬಂದಿರೋದು ಜವಾಹರ್ಲಾಲ್ ನೆಹರು ತಾರಾಲಯ. ಇಲ್ಲಿ ಒಳಗೆ ಎಂಟರ್ ಆದ ತಕ್ಷಣನೇ ನಿಮಗೆ ವಿಜ್ಞಾನವನ ಸಿಗುತ್ತೆ. ಇದು ಒಂಥರ ಚಟುವಟಿಕೆ ಇದ್ದಂಗೆ ನೋಡ್ರಿ. ಸೈನ್ಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಚಟುವಟಿಕೆಗಳು ಇನ್ಕ್ಲೂಡ್ ಆಗಿದೆ ರೀ ಇದರಲ್ಲಿ. ಎಕ್ಸಾಂಪಲ್ ನೋಡೋದಾದರೆ DNA ಇಂದ ಹಿಡಿದು ಸ್ಯಾಟಲೈಟ್ವರೆಗೂ. ಈ ವನ ನೋಡೋಕ್ಕೆ ನಿಮ್ಗೆ ಯಾವುದೇ ಫೀಸ್ ಅಪ್ಲಿಕೇಬಲ್ ಇರಲ್ಲ ರೀ. ಫ್ರೀ ಆಫ್ ಕಾಸ್ಟ್ ಇರುತ್ತೆ. ನಿಮ್ಮ ಮನೇಲಿ ಏನಾದರೂ ಅಬೌವ್ 3 ಇಯರ್ಸ್ ಮಕ್ಕಳಿದ್ರೆ ಇದು ಮಸ್ಟ್ ವಿಸಿಟ್ ಅಂತಲೇ ಹೇಳ್ಬೋದು ರೀ. ಸ್ಕೂಲಲ್ಲಿ ಬರೀ ತೇರಿ ಓದಿರ್ತಾರೆ, ಬಟ್ ಇಲ್ಲಿ ಬಂದರೆ ಚಟುವಟಿಕೆಗಳನ್ನು ಮಾಡಿ ನೋಡಿ ಕಲಿಬೋದು ರೀ. ಲೆಸ್ ಐತ್ಲಾ, ಅದಕ್ಕೆ ಆ್ಯಂಗಲ್ ಲೆಸ್ ಇರೋದ್ರಿಂದ ಇಲ್ಲಿ ಎನರ್ಜಿ ಫುಲ್ ಕಮ್ಮಿ ಇದೆ ಎಳಿಯೋಕೆ. ಬಟ್ ವರ್ಕ್ ಡನ್ ಮೂರಿಗೂ ಸೇಮ್ ಇರ್ತೈತಂತೆ. ಇಲ್ಲಿ ಆ್ಯಂಗಲ್ ಜಾಸ್ತಿ, ಎನರ್ಜಿ ಇನ್ನೂ ಸ್ವಲ್ಪ ಜಾಸ್ತಿ. ಬಟ್ ಇಲ್ಲಿ ಆ್ಯಂಗಲ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಎನರ್ಜಿ ಜಾಸ್ತಿ ಬೇಕು. ಫುಲ್ ಇನ್ನು ನೀವೇನಾದರೂ ಶೋಗೆ ಹೋಗ್ತೀನಿ ಅಂದರೆ ನಿಮ್ಗೆ ಎಂಟ್ರಿ ಫೀ ಇರುತ್ತೆ ರೀ. ಫೀಸ್ ಬಗ್ಗೆ ವೀಡಿಯೋದಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಕೂಡ ಮಾಡ್ಬೋದು. ನಾವು 11 ಗಂಟೆಗೆ ರೀಚ್ ಆಗಿದ್ದರಿಂದ ನಮಗೆ ಸೈನ್ಸ್ ಪಾರ್ಕ್ ನೋಡೋಕ್ಕೆ ಟೈಮ್ ಸಿಕ್ತು ರೀ. ಇದನ್ನು ನೋಡಿಕೊಂಡು 12:15 ಒಂದು ಶೋ ಇತ್ತು. ಟಿಕೆಟ್ ತೊಗೊಳಕ್ಕೆ ಹೋದರೆ ಎಲ್ಲ ಸೇಲ್ ಆಗಿತ್ತು ರೀ. ಸ್ಯಾಟರ್ಡೇ ಇದ್ದಿದ್ದರಿಂದ 1:15 ಒಂದು ಎಕ್ಸ್ಟ್ರಾ ಶೋ ಇತ್ತು. ಅದಕ್ಕೆ ಟಿಕೆಟ್ ತೊಗೊಂಡು ನಾವು ಒಳಗೆ ಹೋದಿವಿ ರೀ. ನಾವು ಹೋಗಿರೋ ಶೋ ಬಂದುಬಿಟ್ಟು ಅವರ್ ಸನ್ ಆ್ಯಂಡ್ ಇಟ್ಸ್ ಫ್ಯಾಮಿಲಿ ಅಂತ. ಅದು ಇಂಗ್ಲೀಷಲ್ಲಿ ಇತ್ತು ರೀ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಈ ಎಕ್ಸ್ಪೀರಿಯನ್ಸ್ ಮಸ್ಟ್ ಅಂತಲೇ ಹೇಳ್ಬೋದು. ಅಡ್ರೆಸ್ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಬೇಕಂದರೆ ಚೆಕ್ ಮಾಡ್ಬೋದು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.